but I'm just too afraid that I'll be wrong. Out of the now I can't get you out of my brain. Oh, it's such a shame. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಚೈತ್ರ. ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ನನ್ನ ಹುಟ್ಟೂರು ಬಂದು ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ಸಲ ವಿಡಿಯೋ ಹಾಕಿದಾಗ್ಲೂ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ. ಇಲ್ಲ ಅಂತ ಅಂದರೆ ಅಮೆರಿಕ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳ್ತಾ ಇದ್ದೆ. ಅದು ಇಲ್ಲ ಅಂತ ಅಂದರೆ ನಮ್ಮ ಸೆಲೆಬ್ರೇಷನ್ಸ್ ಬಗ್ಗೆ, ಟ್ರಿಪ್ ಬಗ್ಗೆ ಎಲ್ಲ ನಾನು ಮಾಹಿತಿ ಕೊಡ್ತಾ ಇದ್ದೆ. ಬಟ್ ಇವತ್ತಿನ ಈ ವಿಡಿಯೋ ನನ್ನ ಜೀವನದ ಒಂದು ಕಠಿಣವಾದಂತಹ ದಿನ ಅಂತಲೇ ಹೇಳ್ಬೋದು. ಅಷ್ಟೊಂದು ನೋವಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಷ್ಟೇ ಅಲ್ಲ, ನಾನು ಈ ವಿಡಿಯೋದಲ್ಲಿ ಕೆಲವು ಪೋಸ್ಟ್ಗಳ ಬಗ್ಗೆ ಕೂಡ ಮಾತಾಡೋದಿದೆ. ಸೊ ಕಮೆಂಟ್ಗಳಿರ್ಬೋದು, ಪೋಸ್ಟ್ಗಳ ಬಗ್ಗೆ ಕೂಡ ಮಾತಾಡೋದಿದೆ. ಸೊ ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಪೇರೆಂಟ್ಸ್ಗಳಿಗೂ ಅವ್ರ ಮಗಳು ಮನೆಯಿಂದ ಹೊರಡಬೇಕಾದ್ರೆ ಎಷ್ಟು ನೋವಾಗುತ್ತೋ, ಪಾಪ ನಮ್ಮ ಅಪ್ಪ ಅಮ್ಮಂಗೂ ಅಷ್ಟೇ ನೋವಾಗ್ತಾಯಿದೆ. ನಮ್ಮಮ್ಮ ಬಾಗ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಾ ಇರೋದು ನಮ್ಮಮ್ಮ. ಸೊ ನೀವು ನೋಡ್ಬೋದು, ನನ್ನ ಏರ್ಪೋರ್ಟ್ ಲುಕ್ಕಲ್ಲೂ, ಏರ್ಪೋರ್ಟ್ ಔಟ್ಫಿಟ್ಟಲ್ಲೂ ನೋಡ್ಬೋದು ನಾನು ಬ್ಯಾಂಗಲ್ಸ್ ಹಾಕಿದ್ದೀನಿ. ಏನಕ್ಕೆ ಅಂತಾನೆ ನಮ್ಮಮ್ಮ ತೊಡಿಸಿದ ಬ್ಯಾಂಗಲ್ಸ್ ಅದು. ನಾನು ಅಮೇರಿಕಾಗೆ ಬಂದಮೇಲೆ ಒಂದು 3-4 ತಿಂಗಳು ನಾನು ಅದನ್ನ ಬಿಚ್ಚೇ ಇಲ್ಲ. ಸೊ ಅದು ಹಾಗೆ ಇಟ್ಕೊಂಡಿದ್ದೆ ಬ್ಯಾಂಗಲ್ಸ್ನ. ಫೈನಲಿ 1.5 ತಿಂಗಳು ಅದು ಹೇಗೆ ಕಳೀತು, ಕಣ್ಣು ಬಿಡೋ ಅಷ್ಟರಲ್ಲಿ ಮುಗ್ದೋಯ್ತು ನನ್ನ ವೆಕೇಷನು ಇಂಡಿಯಾದಲ್ಲಿ. ಸೊ ಅಮೇರಿಕಾಗೆ ಹೊರಡೋ ಟೈಮ್ ಬಂದೇ ಬಿಡ್ತು. ಅದೆಷ್ಟು ನೋವಿಂದ ಹೊರಟಿದ್ದೀನಿ ಅಂತ ನಿಮ್ಗೆ ಮುಂದೆ ವಿಡಿಯೋ ನೋಡ್ತಾನೆ ಗೊತ್ತಾಗುತ್ತೆ. ಸೊ ಅಮೇರಿಕಾಯಿಂದ ಹೊರಡ್ಬೇಕಾದ್ರೂ ಮಳೆ ಬರ್ತಾಯಿತ್ತು, ಇಂಡಿಯಾಯಿಂದ ಹೊರಡ್ಬೇಕಾದ್ರೂ ಫುಲ್ ಜೋರು ಮಳೆ ಬರ್ತಾಯಿದೆ. ಸೊ ನಾನು ಹೊರಟಿದ್ದು ನನ್ನ ಮಾವನ ಮನೆಗೆ. ನನ್ನ ಮಾವನ ಮನೆ ಇರೋದು ಬಂದು ಬೇಗೂರು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಸೊ ಅಲ್ಲಿಗೆ ಅಂತ ಅಂದ್ಬಿಟ್ಟು ಕುಣಿಗಲ್ಲಿಂದ ಹೊರಟೆ. ಮಳೆ ಅಂತೂ ತುಂಬ ಜೋರಾಗಿ ಬರ್ತಾಯಿತ್ತು ಆ ದಿನ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಿದ್ದೆನೇ ಇಲ್ಲ ನೈಟೆಲ್ಲ ಫುಲ್ಲು. ಸೊ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು, ಬೇಗ ಅಂದರೆ ಒಂದು 3 ಗಂಟೆ 4 ಗಂಟೆಗೆಲ್ಲ ಎದ್ಬಿಟ್ಟು ಏರ್ಪೋರ್ಟ್ಗೆ ಅಂತ ರೆಡಿ ಆದೆ. ಸೊ ಇದು ಏರ್ಪೋರ್ಟ್ಗೆ ಹೋಗೋ ಟೈಮ್ ಆಲ್ಮೋಸ್ಟ್ 4:30 or 5ಗೆ ಅನಿಸುತ್ತೆ, ನಾನು ಬಿಟ್ಟಿದ್ದು ನೆನಪಿಲ್ಲ. ಸೊ ನನ್ನ ಫ್ರೆಂಡ್ ಬಂದು ನನ್ನ ಪಿಕಪ್ ಮಾಡಿದ್ರು. ಸೊ ಈಸ್ ಡ್ರಾಪಿಂಗ್ ಮಿ ಟು ಏರ್ಪೋರ್ಟ್. ನಾನಂತೂ ಇಂಡಿಯಾನ ತುಂಬ 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 ಮಿಸ್ ಮಾಡ್ಕೋತೀನಿ. ಇಂಡಿಯಾ ಅಂತ ಅಂದ್ರೇ ಎಲ್ರಿಗೂ ಎಷ್ಟು ಆಸೆ ಇರುತ್ತೆ, ಆಸೆ ಇರಲ್ಲ ಅಂತ ಯಾರಿಗೂ ಇಲ್ಲ. ಸೊ ಐ ಲವ್ ಇಂಡಿಯಾ. ಎಷ್ಟು ಖುಷಿ ಆಗುತ್ತೆ ಅಂದರೆ ಇಂಡಿಯಾಗೆ ಏನಾದರೂ ಬರ್ತಿದ್ದೀವಿ ಅಂದರೆ ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ. ಸೊ ಊಟ ಅಂತೂ ಭಾಳ ಮಿಸ್ ಮಾಡ್ಕೋತೀನಿ. ಸೊ ಬರ್ತಾ ಲಾಸ್ಟ್ ಊಟ ಇದಂತೂ ಮೆಮೊರೇಬಲ್ ನನಗೆ. ಯಾಕಂದರೆ ಇದೇ ನಾನು ಇಂಡಿಯಾದಲ್ಲಿ ಮಾಡಿದಂತಹ ಕೊನೆಯ ಬ್ರೇಕ್ಫಾಸ್ಟ್, ಕೊನೆಯ ಲಂಚ್ ಏನಾದರೂ ಅಂದ್ಕೊಳ್ಳಿ. ಸೊ ಕೊನೆಯ ಊಟ. ನನಗೆ ಪಲಾವ್ ಅಂದರೆ ಭಾಳ ಇಷ್ಟ ಆಗುತ್ತೆ. ಪಲಾವ್ ಮತ್ತು ಚಟ್ನಿ ಕೊಡ್ತಾರಲ್ವ, ಅದು ಭಾಳ ಇಷ್ಟ ಆಗುತ್ತೆ. ಸೊ ಹೋಗ್ಬೇಕಾದ್ರೆ ಎಲ್ಲೂ ಸಿಗಲಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಏರ್ಪೋರ್ಟ್ ನಿಯರ್ ಬರ್ತಾ ಸಿಕ್ತು. ಸೊ ಏರ್ಪೋರ್ಟ್ ರೀಚ್ ಆಗ್ತಾಯಿದೆ. ನನ್ನ ಜೀವ ಪುಕ್ಕ ಅಂತ ಇದೆ. ಆ ಟೆನ್ಷನ್ನು, ಇದು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಹೆಂಗೆ ಅಂದರೆ ಒಂಥರ ಮನಸ್ಸಲ್ಲೆಲ್ಲ ನೋವು ತುಂಬ್ಕೊಂಬಿಟ್ಟಿರುತ್ತೆ, ಸಂಕಟ ಆಗ್ತಾ ಇರುತ್ತೆ. ಈ NRIs ಯಾರು ಇರ್ತಾರೆ ನೋಡಿ, ಹೊರದೇಶದಲ್ಲಿ ಬದುಕ್ತಿರ್ತಾರಲ್ಲ, ಅವ್ರಿಗೆ ಮಾತ್ರ ಆ ನೋವು ಏನು ಅಂತ ಗೊತ್ತಾಗೋದು. ಸೊ ಬೇರೆ ಯಾರಿಗೂ ಅದು ಅರ್ಥ ಆಗಕ್ಕೆ ಚಾನ್ಸೇ ಇಲ್ಲ. ಫೈನಲಿ ಹ್ಯಾಮನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಏನೋ ಅಂತಾರಲ್ವ, ಹೊಟ್ಟೆನಲ್ಲಿ ಒಂಥರ ತಳಮಳ ಆಗುತ್ತೆ ಅಂತ. ಸೊ ಅದೇ ಆಗ್ತಿದೆ. ಭಾಳ ಒಂಥರ ಭಯ ಅಲ್ಲ, ಒಂಥರ ಆ್ಯಂಗ್ಸೈಟಿ. ಕೈಯೆಲ್ಲ ನಡುಗ್ತಾ ಇದೆ ನನಗೆ ಹೋಗೋದಕ್ಕೆ. I'm gonna miss it. I'm gonna miss India a lot. ಎಲ್ಲ ಸೀರಿಯಸ್ ಆಗಿ ನೋಡ್ತಾರೆ. ಅದು ಬೆಳಕು ಬರಲ್ಲ. ತಲೆ ಕೆಡ್ಸ್ಕೊಬೇಡ, ನಡಿ ನೀನು. ಪರವಾಗಿಲ್ಲ, ಅಳ್ಬೇಡ. ಅಳ್ಬೇಡ, ಹೋಗು ಚೈತ್ರ. ಖರ್ಚು ಬರ್ಸ್ಕೊ. ತಲೆನೋವು ಬರ್ತದೆ. ಹುಷಾರು.
ಎಲ್ಲ ಕೆಂಪಾಗೋಯ್ತು. ಹುಷಾರು, ಮುಂದೆ ನೋಡ್ಕೊಂಡು ಹೋಗು. ಚೆಕ್ ಇನ್ ಪ್ರೀವಿಯಸ್ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಕಷ್ಟ ಆಗುತ್ತೆ ಬಿಕಾಸ್ ನನಗೆ ಆ ವಿಡಿಯೋ ನೋಡಿದ್ರೆ ನನಗೆ ಈಗಲೂ ಕಣ್ಣು ತುಂಬಿ ಬರುತ್ತೆ. ಸೊ ಅಷ್ಟು ಅಳು ಬರುತ್ತೆ ಅದು ನೋಡಿದ್ರೆ. ಸೊ ನಮ್ಮ ಮನೆಯವ್ರನ್ನೆಲ್ಲ ನಾನು ತುಂಬ ಬೇಗನೆ ಕರೆಸಿದೆ. ಏನಕ್ಕೆ ಅಂತ ಅಟ್ಲೀಸ್ಟ್ 1 hour ಆದರೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ನಮ್ಮ ಮನೆಯವ್ರು ಎಲ್ಲರೂ ಬಂದಿದ್ರು, ನನ್ನ ಅಪ್ಪ ಅಮ್ಮ ತಮ್ಮ ತಂಗಿ, ನಮ್ಮ ಬಾವ ಒಬ್ಬರು ಬಿಟ್ಟು, ತಂಗಿ, ನನ್ನ ಕಸಿನ್ಸ್ ಇಬ್ಬರು, ಮತ್ತು ನಮ್ಮ ಚಿಕ್ಕಪ್ಪ, ನನ್ನ ತಮ್ಮ ತಂಗಿ, ಮತ್ತು ನಮ್ಮ ಪಾಪು ಶೋನ ಎಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ಕೊನೆಯದಾಗ ಒಂದ್ಸಲ ನೋಡೋದಿರುತ್ತಲ್ಲ, ತುಂಬ ಹರ್ಟ್ ಆಗೋದು ಯಾವ ಪಾರ್ಟ್ ಗೊತ್ತಾ? ಒಂದ್ಸಲ ನಾವು ತಿರುಗಿ ಹಿಂದೆ ತಿರುಗಿ ನೋಡ್ತೀವಿ, ಆವಾಗ ಕ್ಲೋಸ್ ಆಗಿಬಿಡುತ್ತೆ, ಅದು ಡೋರ್ ಕ್ಲೋಸ್ ಮಾಡ್ತಾರಲ್ವ. ಸೊ ಅವಾಗ ಆಗೋ ನೋವು, ಸಂಕಟ ಅದು ಯಾರಿಗೂ ಬೇಡ. ಅಷ್ಟು ಒಂಥರ ನಂಗೆ ಮಾತಾಡೋಕ್ಕೂ ಆಗಲ್ಲ, ಅಷ್ಟು ಅಳು ಬರುತ್ತದೆ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ. ಸೊ ಯಾರು ತುಂಬ ಎಮೋಷ್ನಲಿ ಫ್ಯಾಮಿಲಿಗೆಲ್ಲ ಕನೆಕ್ಟ್ ಆಗಿರ್ತಾರೆ ಅವರೆಲ್ರಿಗೂ ನೋವಾಗುತ್ತೆ. ಮೊದಲೆಲ್ಲ ಅಟ್ಲೀಸ್ಟ್ ಡೋರ್ವರೆಗೂ ಬಿಡ್ತಾಯಿದ್ರು, ಬಟ್ ಇವಾಗ ಅದು ಇಲ್ಲ. ಸೊ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಸೆಕ್ಯೂರಿಟಿ ಗೇಟ್ ಹತ್ರನೇ ಸ್ಟಾಪ್ ಮಾಡಿಬಿಡ್ತಾರೆ. ಅವರು ಪೇರೆಂಟ್ಸ್ಗಳೆಲ್ಲ ಮುಂದೆ ಬಂದು ನೋಡೋದಕ್ಕೂ ಆಗೋದಿಲ್ಲ. ಈ ಥರ ವಿಡಿಯೋಸ್ಗಳನ್ನೇನಾದ್ರು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದಾಗ, ಅಂದರೆ ಫ್ಯಾಮಿಲಿ ಬಿಟ್ಟು ಹೋಗ್ಬೇಕಾದ್ರೆ ಮಾಡೋ ವಿಡಿಯೋಸ್ಗಳನ್ನೆಲ್ಲ ಪೋಸ್ಟ್ ಮಾಡಿದಾಗ ಎಲ್ಲರೂ ಸ್ವಲ್ಪ ಜನ ಕಮೆಂಟ್ಸ್ ಹಾಕ್ತಾರೆ, ಏನಕ್ಕೆ ಅಷ್ಟು ದೂರ ಹೋಗಬೇಕು, ಇಲ್ಲೇ ಕೆಲಸ ಮಾಡ್ಬೋದಲ್ವಾ? ಅದಕ್ಕೆಲ್ಲ ನಾನು ಆನ್ಸರ್ ನಾನು ಮುಂದೆ ಕೊಡ್ತೀನಿ. ಸೊ ಕೆಲವರಂತೂ ಡೌಗಳು ಹಂಗೆ ಹಿಂಗೆ ಅಂತೆಲ್ಲ ಹಾಕ್ತಾರೆ. ಸೊ ನೀವು ಒಂದಿನ ನಿಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು ತುಂಬ ದೂರ ದೇಶಕ್ಕೆ ಹೋಗಿ ಆಮೇಲೆ ಅದು ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ವ, ಅದ್ರ ಬೇಸಿಸ್ ಮೇಲೆ ಕಮೆಂಟ್ ಹಾಕಿ, ಅವಾಗ ನಾನು ಒಪ್ಕೋತೀನಿ. ಮನೆಯವ್ರಿಗೆಲ್ಲ ಬಾಯಿ ಹೇಳಿದ್ಮೇಲೆ ಅದೆಷ್ಟು ನೋವಿತ್ತೋ ಗೊತ್ತಿಲ್ಲ ನನಗೆ. ಸೊ ನಾನೊಂದು ಕಡೆ ಕೂತ್ಕೊಂಡು ಹತ್ಬಿಟ್ಟು ಆಮೇಲೆ ನಾನು ವೆಯ್ಟ್ ಎಲ್ಲ ಚೆಕ್ ಮಾಡ್ಸೋಕ್ಕೆ ಅಂತ ಬಂದಿದ್ದು. ಸೊ ಆಲ್ಮೋಸ್ಟ್ ನಂದು ಆ್ಯಕ್ಚುಲಿ ಎಕ್ಸ್ಟ್ರಾ ಲಗೇಜ್ ಇತ್ತು, ನನಗೆ ಮೊದಲೇ ಗೊತ್ತಾಯಿತು ಎಕ್ಸ್ಟ್ರಾ ಇದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಚೇತನ್ ಹತ್ರ ಹೇಳಿಬಿಟ್ಟು 10,000 ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು, ನಾನು 31 kg ಪ್ಲಸ್ ಇತ್ತು ಒಂದು ಲಗೇಜು. ಸೊ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾನು ಹೊರಟಿದ್ದಾಯಿತು. ಸೊ ಎಕ್ಸ್ಟ್ರಾ ಪೇ ಮಾಡಿಬಿಟ್ರೆ ಟೆನ್ಷನ್ ಇರಲ್ಲ. ಇಲ್ಲ ಅಂದರೆ ಮತ್ತೆ ನೀವು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಅದು ಎಕ್ಸ್ಟ್ರಾ ಪೇಮೆಂಟ್ ಮಾಡೋದಕ್ಕೆ ಅಮೌಂಟ್ ಕಟ್ಬಿಟ್ಟು ಎಲ್ಲ ಮಾಡಬೇಕಾಗುತ್ತೆ, ಸುಮ್ಮನೆ ತಲೆನೋವು ಅಂತ ಅಂದ್ಬಿಟ್ಟು ನಾನು ಮೊದಲೇ ಹೇಳಿಬಿಟ್ಟಿದ್ದೆ. ಸೊ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಎಲ್ರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಸೆಕೆಂಡ್ ಥಾಟೇ ಇಲ್ಲ. ಡೊಮೆಸ್ಟಿಕ್ ನೀವು ನೋಡಿರ್ತೀರ ಮೋಸ್ಟ್ ಆಫ್ ದ ಪೀಪಲ್, ಬಟ್ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಟರ್ಮಿನಲ್ 2 ಏರ್ಪೋರ್ಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸರಿ ಅಂದ್ಬಿಟ್ಟು ಚೆಕಿಂಗ್ ಎಲ್ಲ ಆದರೆ ನಮ್ಮದೊಂದು ಚೆಕಿಂಗ್ ಜಾಸ್ತಿ ಆಗುತ್ತೆ, ಒಂದು 3-4 ಕಡೆ ಎಲ್ಲ ಆಗುತ್ತಪ್ಪ, ತಲೆನೋವಾಗೋಗುತ್ತೆ. ಚೆಕಿಂಗ್ ಮುಗಿಸೋಷ್ಟರಲ್ಲೇ ಒಂದು ದೊಡ್ಡ ರಾಮಾಯಣ ಆಗಿರುತ್ತೆ. ಸೊ ಇಲ್ಲಿ ನಾನು ಮಾಡಿದ ತಪ್ಪೇನಂತ ಅಂದರೆ, ನನಗೆ ಗೊತ್ತಿತ್ತು ಮಸಾಲ ಪ್ಯಾಕೆಟ್ಸ್ಗಳನ್ನೆಲ್ಲ ನಾವು ಕ್ಯಾಬಿನಿಗೆ ತೊಗೊಂಡೋಗ್ತೀವಲ್ಲ, ಆ ಬ್ಯಾಗಲ್ಲಿ ಇರಬಾರ್ದಂತ ಗೊತ್ತಿದ್ರು ಕೂಡ ಮಿಸ್ಟೇಕ್ ಮಾಡಿ ನಾನು ಮಸಾಲ ಪ್ಯಾಕೆಟ್ಸ್ನೆಲ್ಲ ಅದರಲ್ಲೇ ಹಾಕಿದ್ದೆ ಕ್ಯಾಬಿನ್ ಬ್ಯಾಗಲ್ಲಿ. ಸೊ ಆವಾಗ ಏನಾಯಿತು ಅಂದರೆ ಅವ್ರು ನನಗೆ ಅದನ್ನೆಲ್ಲ ತೆಗಿಯೋಕೆ ಹೇಳಿದ್ರು. ಅದ್ರ ಜೊತೆಗೆ ನಾನು ಒಂದು ಮಿಕ್ಸರ್ದು ಬರುತ್ತಲ್ಲ, ಬ್ಲೆಂಡರ್ದೊಂದು ಇದು ತೊಗೊಂಡಿದ್ದೆ, ಶಾರ್ಪ್ ಇತ್ತದು. ಆ್ಯಕ್ಚುಲಿ ಶಾರ್ಪ್ ಆಬ್ಜೆಕ್ಟ್ ಕೂಡ ನೀವು ಹಾಕೋಂಗಿಲ್ಲ. ಸೊ ಆ ಶಾರ್ಪ್ ಆಬ್ಜೆಕ್ಟ್ನು ಕೂಡ ರಿಮೂವ್ ಮಾಡಿದ್ರು. 800 rupees ಕೊಟ್ಟು ತೊಗೊಂಡಿದ್ದೆ. ಸೊ ಅದು ಕೂಡ ಹೋಯಿತು. ಸೊ ಫೈನಲಿ ವೆಯ್ಟ್ ಮಾಡಿದ್ಮೇಲೆ, ಅದು ನಮ್ಮದು ಬೇಗನೆ ಹೊರಡಬೇಕಿತ್ತು, 2 hours, ಆಲ್ಮೋಸ್ಟ್ 1.5 hour ಡಿಲೇ ಆಯಿತು ನಮ್ಮ ಫ್ಲೈಟು. ಏರ್ ಇಂಡಿಯಾ ಫ್ಲೈಟು ಕ್ರ್ಯಾಶ್ ಆಯ್ತಲ್ಲ, ಕ್ರ್ಯಾಶ್ ಆಗೋಕ್ಕೂ ಒಂದು 15 days ಮುಂಚೆ ನಾನು ಬಂದಿದ್ದೆ. ಅಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ವಲ್ವ. ಸೊ ಆ ಟೈಮಲ್ಲಂತೂ ಎಷ್ಟು ಜನ ನೋಡಿದೆ ನಾನು ಅಳ್ತಿದ್ದವ್ರನ್ನ ಅಂದರೆ, ಎಷ್ಟೊಂದು ಕನಸು ಆಸೆಗಳೆಲ್ಲ ಇಟ್ಕೊಂಡ್ಬಂದಿರ್ತಾರೆ ಸ್ಟೂಡೆಂಟ್ಸ್ಗಳು. ಸೊ ಅವ್ರನ್ನೆಲ್ಲ ನೋಡಿದಾಗ ಅಟ್ಲೀಸ್ಟ್ ನಾನು ಮದುವೆ ಆಗಿ ಬಂದಿದ್ದೀನಿ, ನನಗೆ ಚೇತನಾದರೂ ಇರ್ತಾರೆ ಜೊತೆಗೆ. ಪಾಪ ಅವ್ರು ಎಷ್ಟೋ ಆಸೆ ಕನಸುಗಳನ್ನೆಲ್ಲ ಇಟ್ಟು ಬರ್ತಾರೆ, ಯಾರೂ ಇರೋದಿಲ್ಲ ಅವ್ರಿಗೆ. ಸೊ ಅವರ ಕಷ್ಟ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಅವ್ರಿಗೆಲ್ಲ ದೇವರು ಒಂದು ಒಳ್ಳೆ ಶಕ್ತಿ ಕೊಡಲಿ ಅಂತ ಬೇಡ್ಕೋತೀನಿ. ಸೊ ಅದ್ರ ಜೊತೆಗೆ ಕೆಲವು ಪೋಸ್ಟ್ಗಳಂತ ಹೇಳಿದೆ ಅಲ್ವಾ ನಾನು, ಕೆಲವು ಪೋಸ್ಟ್ಗಳು ಹಾಕಿದ್ರಪ್ಪ, ತುಂಬ ಜನ ಹಾಕಿದ್ದಾರೆ. ಇವಾಗ H1 ಏನೋ ಇಶ್ಯೂಸ್ ಎಲ್ಲ ಹಾಕ್ತಿರೋದ್ರಿಂದ ತುಂಬ ಜನ ಪೋಸ್ಟ್ಗಳು ಹಾಕಿದ್ರು. ಪೋಸ್ಟ್ಗಳು ಏನಂತ ಹಾಕಿದ್ರು, ಬೇರೆ ಭಾಷೆಯವ್ರನ್ನ ಬಿಡಿ, ನಮ್ಮ ಕನ್ನಡದವ್ರ ಪೋಸ್ಟ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಏನಂತ ಹಾಕಿದ್ರು ಅಂದರೆ, ಅಲ್ಲಿ ಏನಕ್ಕೆ ಹೋಗಿ ಭಿಕ್ಷೆ ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರು. ಇಲ್ಲೆಲ್ಲೂ ಜಾಗ ಸಿಗಲ್ವಾ, ನೀವು ಅಲ್ಲೇ ಹೋಗಿ ಭಿಕ್ಷೆ ಬಿಡಬೇಕಾ, ಅಲ್ಲೇ ಹೋಗಿ ಜೀತ ಮಾಡಬೇಕಾ ಅಂತ ಪೋಸ್ಟ್ಗಳು ಹಾಕಿದವ್ರಿಗೆ ಈ ಮೆಸೇಜ್ ನಂದು. ಏನಕ್ಕೆ ಅಂತ ಅಂದರೆ, ಇದು ನಾನು ಒಬ್ಬಳೇ ಕೊಡ್ತಾ ಇಲ್ಲ, ತುಂಬ ಜನ ಇಲ್ಲಿ ಇದ್ದಾರಲ್ವ, ಅವರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು
ಹೋಗಿ ಅಮೆರಿಕಾ ಅಥವಾ ಫಾರಿನ್ ಯಾವುದಾದ್ರು ಕಂಟ್ರಿ ಆಗಲಿ, ಜರ್ಮನಿ, ಅಮೆರಿಕಾ, ಆಸ್ಟ್ರೇಲಿಯಾ ಎಲ್ಲಾದರೂ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ ಅಂದರೆ ಎಷ್ಟು ಹೆಮ್ಮೆ ಇರುತ್ತಲ್ವ ನಿಮಗೆ. ಅದೇ ಬೇರೆಯವ್ರ ಮನೆ ಮಕ್ಕಳಾದರೆ ಅದು ಹೆಮ್ಮೆ ಅಲ್ಲ ಅವ್ರಿಗೆ, ಅದು ಜೀತ, ಅದು ಭಿಕ್ಷೆ ಅಲ್ವಾ. ಸೊ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ ಸ್ಟೂಡೆಂಟ್ಸ್ಗಳು. ಅಮೆರಿಕಾ ವೀಸಾ ತೊಗೊಂಡು ಇಲ್ಲಿಗೆ ಬರಬೇಕು ಅಂದರೆ, ಇಲ್ಲಿಗೆ ಬಂದಾಗ ಏನು ಲೈಫ್ ಈಸಿ ಇರುತ್ತೆ ಅಂದ್ಕೊಂಡಿದ್ದೀರಾ? ಎಷ್ಟು ಕಷ್ಟಪಟ್ಟು ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಥವ್ರಿಗೆ ಹೋಗಿ ಈ ಥರ ಎಲ್ಲ ಕಮೆಂಟ್ ಹಾಕ್ತೀರಾ, ಅದ್ರ ಜೊತೆಗೆ ಪೋಸ್ಟ್ಗಳು ಬೇರೆ ಮಾಡ್ತೀರಾ ಈ ಥರ ಎಲ್ಲ. ಸೊ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಈ ಬೇರೆ ಯಾರೋ ಹೇಳಿದ್ರೆ ಪರವಾಗಿಲ್ಲ, ನಮ್ಮ ಕನ್ನಡಿಗರೇ ಬೆನ್ನು ತಟ್ಟಬೇಕು. ಓಕೆ, ನಮ್ಮ ಕನ್ನಡದವರು ಹೋಗ್ಬಿಟ್ಟು ಎಲ್ಲೋ ಒಂದು ಹೊರದೇಶದಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದಾರಲ್ಲ, ಜೀವನ ಕಟ್ಕೋತಾ ಇದ್ದಾರಲ್ಲ ಅನ್ನೋ ಒಂದು ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡ್ತಾರೆ. ಸೊ ಅದು ನೋಡಿದಾಗೆಲ್ಲ ನನಗೆ ಎಷ್ಟು ಟ್ರಿಗರ್ ಆಗ್ತಿತ್ತು ಅಂದರೆ, ಐ ವಾಂಟೆಡ್ ಟು ಟಾಕ್ ಅಬೌಟ್ ದಟ್, ಹೇಳಬೇಕಂತ ಅನಿಸ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಕೆಲವ್ರು ಹೇಳ್ತಾರೆ ದುಡ್ಡಿನ ದುರಾಸೆ ಅಂತ. ಯಾಕೆ? ನಿಮ್ಮ ಮಕ್ಳುಗಳಾದಮೇಲೆ ಸೇವ್ ಮಾಡಿರ್ತೀರಲ್ಲ ದುಡ್ಡು, ಅದು ದುರಾಸೆ ಅಲ್ವಾ? ನೀವು ದುರಾಸೆ ಅಂದರೆ ಏನು? ದೂರದ ಯೋಚನೆ ಮಾಡಿ ದೂರದ ಆಸೆಗೋಸ್ಕರ ಮಾಡೋದು ತಾನೇ ದುರಾಸೆ. ಸೊ ನಾವು ಬೇಗ ರಿಟೈರ್ಮೆಂಟ್ ಆಗಬೇಕಂತ ಇಲ್ಲಿ ಬಂದು ದುಡಿತೀವಿ, ಮಾಡ್ತೀವಿ. ನಾವು ನಿಮ್ಮನೆ ದುಡ್ಡು ಇಸ್ಕೋತಿದ್ದೀವ? ಪ್ರತಿಯೊಬ್ಬರದ್ದು ಅದು ವೈಯಕ್ತಿಕ ವಿಚಾರ. ಅವ್ರು ಯಾವ ದೇಶದಲ್ಲಿ ಇರಬೇಕು, ಎಲ್ಲಿರಬೇಕು ಅನ್ನೋದು ನೀವ್ಯಾರು ಅಲ್ವಾ ಡಿಸೈಡ್ ಮಾಡೋದಕ್ಕೆ. ಸೊ ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕಮೆಂಟ್ ಮಾಡಿರೋರಿಗೆ ಮತ್ತು ಪೋಸ್ಟ್ ಮಾಡಿರೋರಿಗೆ ಹೇಳೋದು. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಆಗಲ್ವಾ? ಬೇಡ, ಬಿಟ್ಬಿಡಿ. ಅಟ್ಲೀಸ್ಟು ತುಂಬ ಜನ ಮಕ್ಕಳು ಎಷ್ಟು ಕಷ್ಟಪಟ್ಟು ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಕನ್ನಡಿಗರೇ ಆಗಲಿ ಎಷ್ಟೊಂದು ಜನ ಇದ್ದಾರೆ. ನನಗೆ ಅವ್ರನ್ನೆಲ್ಲ ನೋಡಿದಾಗ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ. ಆ ಥರ ಮಕ್ಳುಗಳನ್ನ ಅಪ್ರಿಷಿಯೇಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಾ. ಅದೆಷ್ಟು ಒಳ್ಳೇದಂತ ನಿಮಗೆ ಅನಿಸುತ್ತೆ ಹೇಳಿ. ಫಸ್ಟ್ ಆ ಥಾಟ್ ಎಲ್ಲ ತೆಗೆದ್ಬಿಟ್ಟು ಅಪ್ರಿಷಿಯೇಟ್ ಮಾಡೋದು ಕಲೀರಿ. ಇನ್ನು ಫ್ಲೈಟ್ ಸ್ಟೋರಿಗೆ ಬಂದರೆ, ನನ್ನ ಪಕ್ಕ ಸ್ಪೇಸ್ ಇತ್ತು. ನಾನು ಹೇಗೋ ಸೀಟ್ ಖಾಲಿ ಇದೆಯಲ್ಲ ಅಂತ ಫುಲ್ ಖುಷಿ ಆಗಿಬಿಟ್ಟು ನನ್ನ ಬ್ಯಾಗ್ಸ್ ಎಲ್ಲ ಇಟ್ಟಿದ್ರೆ, ಒಂದು ಆಂಟಿ ನನ್ನ ಪಕ್ಕ ಕೂತಿದ್ರು. ಅಂದರೆ ಒಂದು ಸೀಟ್ ಆದಮೇಲೆ ಇನ್ನೊಬ್ರು ಕೂತಿದ್ರು. ಅವ್ರೇನಂದರೆ ಅವ್ರ ಕಾಂದನೋ ಅವ್ರ ಮಕ್ಳಿಗೆಲ್ಲ ಕರ್ಕೊಂಬಂದು ಪಕ್ಕದ ಸೀಟಲ್ಲಿ ಕೂರಿಸಿದ್ದು ಫುಲ್ ತಲೆ ತಿಂದಾಕ್ಬಿಟ್ರು. ಅದೊಂಥರ ಇರಿಟೇಟ್ ಆಗೋದು ನನಗಂತೂ. ಈ ಫ್ಲೈಟ್ ಜರ್ನಿ ಸಖತ್ ವರ್ಸ್ಟ್ ಅನ್ನಿಸ್ತು. ಏನು ಇಂಡಿಯಾಯಿಂದ ಬಂದಿದ್ದ ಫ್ಲೈಟ್ ಜರ್ನಿ ಅಂತೂ ಅಸಹ್ಯವಾಗಿತ್ತು ಸೀರಿಯಸ್ಲಿ. ಏನಕ್ಕೆ ಅಂದರೆ ಸ್ಪೇಸ್ ಇರಲಿಲ್ಲ, ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅವರಂತೂ 1000 ಕ್ವಶನ್ಸ್ ಕೇಳೋರು. ನಂಗೆ ಭಾಳ ಇರಿಟೇಟ್ ಆಗುತ್ತೆ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅನ್ನಂಗೆ ಆಗಿತ್ತು ನನಗೆ. ಸೊ ಸರಿ ಫೈನಲಿ ಅಂತ ಅಂದ್ಬಿಟ್ಟು ತಲುಪೇ ಬಿಟ್ವಿ. 24 hours ಆಯಿತು. 23 hours ರೀಚ್ ಆಗಬೇಕಿತ್ತು, ಬಟ್ ಲೇಟ್ ಆಯಿತು, ಡಿಲೇ ಆಯಿತು. ಸೊ ಇವಾಗ ನೋಡ್ತಾ ಇರೋದು ನೀವು ನಾನು ಇನ್ನೇನು ಲ್ಯಾಂಡ್ ಆಗೋವಂಥ ಟೈಮು. ಸೊ ಆ್ಯಕ್ಚುಲಿ ಏನಾಯ್ತು ಅಂದರೆ, ಈವನ್ ಸ್ಕೈ ಕ್ಲಿಯರ್ ಇದ್ದರೂ ಕೂಡ ದೇ ಟುಕ್ ಲಾಂಗ್ ಟೈಮ್ ಟು ಲ್ಯಾಂಡ್. ನಾನು ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಟೈಮ್ ತೊಗೋತಾರೆ ಅಂತ. ಮೋರ್ ದೆನ್ ಏನಂತಾರೆ 30 to 45 minutes ಮೇಲಾಯಿತು ಆ್ಯಕ್ಚುಲಿ ಲ್ಯಾಂಡ್ ಆಗೋದಕ್ಕೆ. ಈವನ್ ಇದೆಲ್ಲ ರನ್ವೇ ಎಲ್ಲ ಕ್ಲಿಯರ್ ಇದ್ದರೂ ಕೂಡ. ಅಂತೂ ಇಂತೂ ಸಪ್ತ ಸಾಗರಗಳನ್ನೆಲ್ಲ ದಾಟಿ ಅಮೆರಿಕಾಗೆ ಬಂದಿದ್ದಾಯಿತು. ಬಟ್ ಏನು ಗೊತ್ತಾ, ಇಂಡಿಯಾಗೆ ಬಂದರೂ ಅಮೆರಿಕಾಗೆ ಬಂದರೂ 1 ವಾರ ನಮ್ಮ ಹೆಲ್ತ್ ಸರಿ ಇರಲ್ಲ. ಬಿಕಾಸ್ ಫುಲ್ ಜೆಟ್ಲಾಗಿರುತ್ತೆ. ನಾವು ಎದೊಳೋ ಟೈಮು, ಮಲ್ಗೋ ಟೈಮು ಯಪ್ಪ ಫುಲ್ ಮೆಸ್ಸಪ್ ಆಗಿಬಿಟ್ಟಿರುತ್ತೆ. ಅಷ್ಟು ಹಿಂಸೆ ಆಗ್ತಾ ಇರುತ್ತೆ. ಇಲ್ಲಿಗೆ ಬಂದಮೇಲೆ ಮತ್ತೆ 1 hour ಇಮಿಗ್ರೇಷನ್ ಪ್ರೊಸೆಸ್ ಇತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಲಾಂಗ್ ಕ್ಯೂ ಇದೆ ಅಂತ. ಇಲ್ಲಂತೂ ಎಲ್ಲ ಫಾರಿನ್ ಕಂಟ್ರಿಯವರು ಇರ್ತಾರಲ್ವ, ಸೊ ಸಖತ್ ಲಾಂಗ್ ಕ್ಯೂ ಇರುತ್ತೆ. ಸೊ ನಿಂತ್ಕೊಂಡು ಆದಮೇಲೆ ಇಮಿಗ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ಆವಾಗ ಚೇತನ್ದು I-197 179 ಐ ಡೋಂಟ್ ರಿಮೆಂಬರ್. ಸೊ ಅದು ಬೇರೆ ನನ್ನ ಹತ್ರ ಇರಲಿಲ್ಲ. ಸೊ ಅವರು ಇಲ್ಲ ಅಂದರೆ ಡಿಪೋರ್ಟ್ ಮಾಡ್ತಾರೆ, ಅಂದರೆ ವಾಪಸ್ ಹೋಗು ಅಂತ ಹೇಳ್ತಾಯಿದ್ರು. ಸೊ ಚೇತನ್ ಕಾಲ್ ಮಾಡಿ ಆ ಪೊಲೀಸ್ ಅವ್ರ ಹತ್ರ ಮಾತಾಡಿ ಅದಾದಮೇಲೆ ನನಗೆ ಒಳಗಡೆ ಬಿಟ್ಟಿದ್ದು. ಸೊ ಅದೆಲ್ಲ ಆದಮೇಲೆ ಚೇತನ್ ಬಂದರು. ನಾನು ಫುಲ್ ರೇಗಿಸ್ತಾ ಇದ್ದೆ, ನಾನು ಬರಲ್ಲ ಹೋಗು ಮನೆಗೆ ಅಂತ ಎಲ್ಲ. ಸೊ ಇಲ್ಲಿಂದ ನಾವು ಹೊರಟಿದ್ದು ಸಬ್ವೇಗೆ. ಸೊ ಇಲ್ಲಿ ಸಬ್ವೇ ಅವೈಲೇಬಲ್ ಇರುತ್ತೆ, ಅಂದರೆ ಇನ್ಸೈಡ್ ಏರ್ಪೋರ್ಟ್ ಇದೆಯಲ್ಲ ಅಲ್ಲಿ ಸಬ್ವೇ ಇರುತ್ತೆ. ಸೊ ಸಬ್ವೇನಲ್ಲಿ ಫುಲ್ ಎಲ್ಲೋ ಹೋಗೋಕ್ಕೋಗಿ ಎಲ್ಲೋ ಹೋಗಿ ಮತ್ತೆ ಅಂದರೆ ಇಲ್ಲಿ ಫುಲ್ ಕನ್ಫ್ಯೂಸ್ ಆಗುತ್ತೆ, ಎಲ್ಲಿ ಕಾರ್ ನಿಲ್ಸಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ ಕೆಲವು ಸಲ. ನೋಟ್ ಮಾಡ್ಕೊಂಡಿಲ್ಲ ಅಂದರೆ ಕಷ್ಟ. ಸೊ ಸಬ್ವೇನಲ್ಲಿ ಫುಲ್ ಏರ್ಪೋರ್ಟೇ ಸುತ್ತಿದ್ದಾಯಿತು ನಾವು. ಅದಾದಮೇಲೆ ಕಾರ್ ತೊಗೊಂಡು ಡೈರೆಕ್ಟ್ ನಾವು ಸ್ಯಾನ್ ಫ್ರಾನ್ಸಿಸ್ಕೋ ಕಡೆಗೆ ಹೊರಟ್ವಿ. ಸೊ ಆಲ್ರೆಡಿ ನಾನು ಟಯರ್ಡ್ ಆಗಿಬಿಟ್ಟಿದ್ದೆ, ನೈಟ್ ಆಗೇ ಹೋಗಿತ್ತು. ನಾನು ಆಲ್ಮೋಸ್ಟ್ 2 o'clock ಬರಬೇಕಿದ್ದವಳು, ನೈಟ್ 6-7 ಆಗೋಗಿತ್ತು ಆಲ್ರೆಡಿ. ಸೊ ಅದಾದಮೇಲೆ ನಾವು ಹೋಗಿದ್ದು ಒಂದು ರೆಸ್ಟೋರೆಂಟ್ಗೆ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ, ಬಿಕಾಸ್ ನಾನಂತೂ ಟಯರ್ಡ್ ಆಗಿದ್ದೆ, ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಅಲ್ಲಿ ಹೋಗಿ ಒಂದು ಸ್ಪೈಸಿ ಇರುವಂತಹ ಒಂದು ಬರ್ಗರ್ ತಿಂದ್ಬಿಟ್ಟು, ಚಿಕನ್ ತಿಂದ್ಬಿಟ್ಟು ಬರ್ಗರ್ ತಿಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನನ್ನ ವರ್ಡ್ಸಿಂದ ಯಾರಿಗಾರು ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಬಟ್ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ಸಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.